ಬಾಳೆ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದ್ರೆ ಕೇವಲ ಈ ಮಿಶ್ರಣವನ್ನು ಸ್ಪ್ರೇ ಮಾಡಿದರೆ ಸಾಕು ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಯಾವ ರೀತಿ ಸ್ಪ್ರೇ ಮಾಡಬೇಕು, ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ. ಬಾಳೆಗೆ ಯಾವ ತಳಿ ಉತ್ತಮ ಅಂತ ಹೇಳಿದ್ರೆ ನನ್ನ ಪ್ರಕಾರ ಏಲಕ್ಕಿ ಬಾಳೆ ಅತಿ ಉತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ಏಲಕ್ಕಿ ಬಾಳೆಗೆ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಅದು ಹಬ್ಬದ ಸೀಸನಲ್ಲಿ ಅಂತೂ ಬಂದರೆ ಅಂತೂ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ. ಇವತ್ತಿನ ದಿನಗಳಲ್ಲಿ ಹೋಲ್ಸೇಲ್ ರೇಟು 70 ರಿಂದ 80 ರೂಪಾಯಿ ಇದೆ. ರಿಟೇಲ್ ಪ್ರೈಸು 120 ರೂಪಾಯಿಂದ 130 ರೂಪಾಯಿವರೆಗೂ ಇದೆ. ಈ ಬಾಳೆದು ಸ್ಪೆಷಾಲಿಟಿ ಏನು ಅಂದರೆ, ನಾವು ಎಷ್ಟು ಪೋಷಕಾಂಶಗಳನ್ನ ಕೊಡ್ತೀವಿ, ನಾವು ಎಷ್ಟು ಗೊಬ್ಬರಗಳನ್ನ ಕೊಡ್ತೀವಿ ಅಷ್ಟರ ಮಟ್ಟಿಗೆ ಇದು ಬೆಳೆಯುತ್ತೆ. ಬೇರೆ ಬೆಳೆ ಥರ ಇಷ್ಟದಕ್ಕೆ ಲಿಮಿಟ್ ಅಂತ ಏನಿಲ್ಲ. ಎಷ್ಟು ಪೋಷಕಾಂಶ ಕೊಡ್ತೀವೋ, ಎಷ್ಟು ಗೊಬ್ಬರ ಕೊಡ್ತೀವೋ ಅದರ ಮೂಲಕ ಇದು ಬೆಳೆಯುತ್ತೆ. ನಾನು ಅಡಿಕೆ ಹಾಕಿರೋದ್ರಿಂದ ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, 7x7 ಅಡಿಕೆ ಹಾಕಿ ಮಧ್ಯದಲ್ಲಿ 14 ಫೀಟ್ ಬಿಟ್ಟಿರೋದ್ರಿಂದ ಅದು ಪರ್ಮನೆಂಟಾಗಿ ಇರಲಿ ಅಂತ ಹೇಳಿ ನಾನು ಬಾಳೆ ಹಾಕಿದ್ದೆ. ಬಟ್ ನಿರ್ವಹಣೆಯಲ್ಲಿ ನಂದು ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ನಾನು ಇವತ್ತ ಪೋಷಕಾಂಶದ ಕೊರತೆದು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಮಲ್ಲಿ ಈ ಥರ ಬಾಳೆ ಬೆಳೆದಿಲ್ಲ, ಕುಂಠಿತವಾಗಿದೆ, ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಇದ್ದರೆ ನಾನೊಂದು ಮೆಡಿಸಿನ್ ತೋರಿಸ್ತೀನಿ, ಅದನ್ನು ಸ್ಪ್ರೇ ಮಾಡಿ. ನಾನು ಆ್ಯಕ್ಚುಲಿ ಇದನ್ನು ಹೋದ ವರ್ಷ ಕೂಡ ಸ್ಪ್ರೇ ಮಾಡಿದ್ದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಹತ್ತಿರದ ತೋಟಗಾರಿಕೆ ಇಲಾಖೆಗೆ ನೀವು ಅಲ್ಲಿ ಪಾಣಿ ಕೊಟ್ಬಿಟ್ಟು ನಾವು ಬಾಳೆ ಬೆಳೆ ಮಾಡಿದ್ದೀವಿ ಅಂತ ಹೇಳಿದರೆ ಈ ಥರ ಬೆಲೆ ವಿಶ್ಲೇಷಣಾ ಪ್ರಯೋಗಾಲಯದ್ದು ಬಾಳ್ಕಾ ಬನಾನಾ ಸ್ಪೆಷಲ್ ಅಂತ ಹೇಳಿಕೊಡ್ತಾರೆ. ನಿಮ್ಮ ಹತ್ತಿರದ ತೋಟಗಾರಿಕೆಗೆ ನೀವು ವಿಸಿಟ್ ಮಾಡಿ ಈ ಥರ ನಾವು ಬಾಳೆ ಹಾಕಿದ್ದೀವಿ ಅಂತ ಹೇಳಿದರೆ ಅವ್ರು ನಿಮಗೆ ಅರ್ಕಾ ಬನಾನಾ ಸ್ಪೆಷಲ್ ಅಂತ ಹೇಳಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಗಿಡಗಳಿಗೆ. ಇದರ ನೋಡಿ, ಈ ಥರ ಪೋಷಕಾಂಶಗಳು, ಸತು, ಬೋರಾನ್, ಮ್ಯಾಂಗನೀಸ್, ಕಬ್ಬಿಣ ಎಲ್ಲ ಇದೆ. ತುಂಬ ಚೆನ್ನಾಗಿರುತ್ತೆ ಇದು ಸ್ಪ್ರೇ ಮಾಡಿದರೆ. ಇದನ್ನು ಸಿಂಗಲ್ ಆಗಿ ಸ್ಪ್ರೇ ಮಾಡಬಾರ್ದು. ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ನೀಮ್ ಆಯಿಲ್ ಹಾಕೊಂಡ್ರೆ ಯಾವ್ದಾದ್ರು ಹುಳ ಕಡಿಯೋದು ಆ ಥರ ಇದ್ದರೆ ಸರಿಯಾಗುತ್ತೆ. ಮತ್ತು ಇದ್ರ ಜೊತೆಗೆ ಪ್ರತಿ ಕ್ಯಾನಿಗೆ 15 ಲೀಟ್ರ್ ಕ್ಯಾನಿಗೆ 2 ನಿಂಬೆಹಣ್ಣು ಹಾಗೂ 1 ಶಾಂಪು, ನಿಂಬೆಹಣ್ಣು ಮತ್ತು ಶಾಂಪೂನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಉತ್ತಮವಾಗಿ ರಿಸಲ್ಟ್ ಬರುತ್ತೆ. ಇದು ಕೇವಲ ಬಾಳೆಗೆ ಅಂತಲ್ಲ, ಶುಂಠಿಗೂ ಕೂಡ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆ ಕೆಮಿಕಲ್ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಹಾಗೂ ಮೆಣಸಿನ ಗಿಡಕ್ಕೂ ನಾನು ಕಳೆದ ಬಾರಿ ಸ್ಪ್ರೇ ಮಾಡಿದ್ದೆ, ಅತ್ಯುತ್ತಮವಾಗಿ ರಿಸಲ್ಟ್ ಬಂದಿದೆ. ನೀವು ಒಂದ್ಸಲ ಪ್ರಯತ್ನ ಮಾಡಿ. ಇದು ಬಾಳೆಗೆ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸು ತುಂಬ ಅತ್ಯವಶ್ಯಕ. ಇತ್ತೀಚೆಗಂತೂ ಯಾವ ಬೆಳೆನೂ ಕೂಡ ಸುಲಭವಾಗಿ ಬೆಳೆಯೋಕ್ಕಾಗಲ್ಲ. ಪ್ರತಿ ಕ್ಯಾನಿಗೆ 5 ಗ್ರಾಮ್ ಅರ್ಕಾ ಬನಾನಾ ಸ್ಪೆಷಲ್ ಹಾಗೂ 2 ನಿಂಬೆಹಣ್ಣು, 15 ml ಮಾತ್ರ ನೀವು ನೀಮ್ ಆಯಿಲ್ ಹಾಕೋಬೇಕು, ಇದಕ್ಕಿಂತ ಜಾಸ್ತಿ ಹಾಕೋಬೇಡಿ. ಹಾಗೂ 1 ಶಾಂಪು ಯಾವ್ದಾರು ಆಯಿತು ನಿಮಗೆ ಇಷ್ಟ ಬಂದಿದ್ದು ಹಾಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಂಬೆಹಣ್ಣು ಮತ್ತು ಶಾಂಪೂನ ಹಾಕೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ರೀತಿಯಾಗಿ ಸ್ಪ್ರೇ ಮಾಡಿ. ಬಾಳೆ ಕೇವಲ 4 ರಿಂದ 5 ದಿನದಲ್ಲೇ ಬದಲಾವಣೆ ಆಗುತ್ತೆ, ಉತ್ತಮವಾಗಿ ರಿಸಲ್ಟ್ ಬರುತ್ತೆ. ನನ್ನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂತ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಈ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ನನಗೊಂದು ಅವಕಾಶ ಮತ್ತು ಸ್ಫೂರ್ತಿ ಸಿಗುತ್ತೆ. ಧನ್ಯವಾದಗಳು.